ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ಸ್ ಟು ಅರವಿಂದ್ ಸೇಜು ಯೂಟ್ಯೂಬ್ ಚಾನಲ್. ಸೊ ಎನ್ ಸಿ ಆರ್ ಟಿ ಜಿಯೋಗ್ರಫಿ ಸೀರೀಸ್ ಕಂಟಿನ್ಯೂಷನ್ನಲ್ಲಿ ನಾವು ಕ್ಲಾಸ್ 7th ಫಿಫ್ತ್ ಚಾಪ್ಟರ್ ನೋಡೋಣ. ಫಿಫ್ತ್ ಚಾಪ್ಟರ್ ಬಂದ್ಬಿಟ್ಟು ವಾಟರ್ ಅಂದರೆ ನೀರಿನ ಬಗ್ಗೆ ತಿಳಿಸ್ಕೊಡೋದಾಗುತ್ತೆ. ಸೊ ಇಲ್ಲಿ ನೋಡಿ, ದ ಸನ್ ಹೀಟ್ ಕಾಸಸ್ ಎವಾಪರೇಷನ್. ಓಕೆ, ದ ಸನ್ heat causes evaporation of water into the vapor. When the water vapor cools down, it condenses and forms clouds. From there, it may fall on the land or sea in the form of rain, snow, and or sleet. ಇಲ್ಲಿ ನೋಡಿ, ಭೂಮಿ ಭೂಮಿ ಮೇಲೆ ಇರ್ತಕ್ಕಂಥ ನೀರಿರ್ಬೋದು ಅಥವಾ ಸಮುದ್ರದಲ್ಲಿ ನೀರಿರ್ಬೋದು, ಸೂರ್ಯನ ಶಾಖದಿಂದ ಅದು ಎವಾಪರೇಷನ್ ಆಗಿ ವಾತಾವರಣಕ್ಕೆ ಸೇರ್ಕೊಳುತ್ತೆ, ವೇಪರ್ ಡ್ರಾಪ್ಲೆಟ್ಸ್ ಥರ. ಸೊ ಈ ವೇಪರ್ ಡ್ರಾಪ್ಲೆಟ್ಸ್ ಯಾವಾಗ ಕೂಲ್ ಡೌನ್ ಆಗುತ್ತೆ, ಕಂಡೆನ್ಸ್ ಆಗುತ್ತೆ. ಕಂಡೆನ್ಸ್ ಅಂದರೆ ಒಂದು ಘನೀಕರಿಸುತ್ತೆ, ಸಾಂದ್ರೀಕರಿಸೋದು ಅಥವಾ ಘನೀಕರಿಸೋದು ಅಂತ ಏನು ಕನ್ನಡದಲ್ಲಿ ಹೇಳ್ತೀವಿ, ಆ ಥರ ಒಂದು ಘನೀಕರಣಗೊಂಡು ಮೋಡಗಳಾಗಿ ಪರಿವರ್ತನೆ ಆಗುತ್ತೆ. ಆ ಮೋಡಗಳು ಹೆವಿ ಆದಾಗ ಮತ್ತೆ ಅದು ಸಮುದ್ರಕ್ಕೆ ಅಥವಾ ಭೂಮಿ ಮೇಲೆ ಇನ್ ದ ಫಾರ್ಮ್ ಆಫ್ ರೈನ್, ಮಳೆಯಾಗಿ ಅಥವಾ ಹಿಮವಾಗಿ ಅಥವಾ ಹಿಮಮಳೆಯಾಗಿ ಭೂಮಿ ಮೇಲೆ ಅದು ಮತ್ತೆ ವಾಪಸ್ ಬರುತ್ತೆ. ಈ ಪ್ರೋಸೆಸ್ ಏನಂತೀವಿ, ದ ಪ್ರೋಸೆಸ್ ಬೈ ವಿಚ್ ವಾಟರ್ ಕಂಟಿನ್ಯೂಸ್ಲಿ ಚೇಂಜಸ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಒಂದು ಫಾರ್ಮಿಂದ ಅನದರ್ ಫಾರ್ಮಿಗೆ ಕಂಟಿನ್ಯೂಸ್ಲಿ ಚೇಂಜ್ ಆಗ್ತಾ ಇರುತ್ತೆ, ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ ಬಿಟ್ವೀನ್ ಓಷನ್, ಅಟ್ಮಾಸ್ಫಿಯರಿಕ್ ಅಂಡ್ ಲ್ಯಾಂಡ್ ಈಸ್ ನೌನ್ ಆಸ್ ವಾಟರ್ ಸೈಕಲ್ ಅಂತ ನಾವು ಕರಿತೀವಿ. ಇಲ್ಲಿ ನೋಡ್ಬೋದು, ಈ ಸರ್ಫೇಸಲ್ಲಿರೋ ವಾಟರ್ ಎಲ್ಲ ಹೀಟ್ ಆಗಿ ಎವಾಪರೇಷನ್ ಆಗಿ ಕಂಡೆನ್ಸ್ ಆಗುತ್ತೆ, ಮೋಡಗಳ ಪರಿವರ್ತನೆ ಆಗುತ್ತೆ. ದೆನ್ ಅದೇ ಮೋಡಗಳು ಹೆವಿ ಆದಾಗ ಪ್ರೆಸಿಪಿಟೇಷನ್ ಆಗುತ್ತೆ, ಅಂದರೆ ಮಳೆ ರೂಪದಲ್ಲಿ ಮತ್ತೆ ಭೂಮಿಗೆ ತಲುಪುತ್ತೆ. ಇದನ್ನು ನಾವು ವಾಟರ್ ಸೈಕಲ್ ಅಂತ ಕರಿತೀವಿ. ಅದೇ ರೀತಿ ನೋಡಿ, ಇಲ್ಲಿ 2 ಪಾಯಿಂಟ್ ಇದೆ. ಸಲೈನಿಟಿ ಅಂದರೆ ಲವಣಾಂಶ. ನೋಡಿ, ದ ಸಲೈನಿಟಿ ಇಸ್ ದ ಅಮೌಂಟ್ ಆಫ್ ಸಾಲ್ಟ್ ಇನ್ ಗ್ರಾಮ್ಸ್ ಪ್ರೆಸೆಂಟ್ ಇನ್ 100 grams ಆಫ್ ವಾಟರ್. ಸೊ 100 grams ಆಫ್ ವಾಟರಲ್ಲಿ ಎಷ್ಟು ಪರ್ಸೆಂಟೇಜ್ ಗ್ರಾಮ್ ಸಾಲ್ಟ್ ಇದೆ ಅನ್ನೋದಕ್ಕೆ ನಾವು ಸಲೈನಿಟಿ ಅಂತ ಕರಿತೀವಿ, ಅಂದರೆ ಲವಣಾಂಶ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಸೊ ದ ಆವರೇಜ್ ಬಂದ್ಬಿಟ್ಟು 35, ಇನ್ನು ಸಮುದ್ರದಲ್ಲಿ 35 parts per 1000 ಅಂತ ನಾವು ಹೇಳ್ತೀವಿ. ಅಂದರೆ ಆನ್ ಆವರೇಜ್ ಎಲ್ಲ ಟೋಟಲ್ ಆವರೇಜ್ ಅಂದರೆ 35 parts, 1000ದಲ್ಲಿ 35 ಪಾರ್ಟ್ ಮಾತ್ರ ಆವರೇಜ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅದೇ ಥರ ನೋಡಿ, ಇಸ್ರೇಲಲ್ಲಿ ಒಂದು ಡೆಡ್ ಸಿ ಅಂತ ಇದೆ, ಅದರ ಸೆಲೆನಿಟಿ ಬಂದ್ಬಿಟ್ಟು 340 grams, ಅಂದರೆ 340 ಗ್ರಾಮ್ ಪರ್ ಲೀಟರ್ಗೆ. ಓಕೆ, ಸೊ ಇದರಲ್ಲಿ ಏನಾಗುತ್ತೆ, ನಾವು ಸ್ವಿಮ್ ಮಾಡೋರು ಯಾವಾಗಲೂ ಅಲ್ಲಿ ಮುಳುಗೋಕ್ಕೆ ಸಾಧ್ಯನೇ ಇಲ್ಲ, ಅತಿ ಹೆಚ್ಚು ಸಾಲ್ಟ್ ಕಂಟೆಂಟ್ ಇರೋದ್ರಿಂದ ನಾವು ಅಲ್ಲಿ ಫ್ಲೋಟ್ ಆಗ್ತೀವಿ ಮುಳುಗೋದಾಗ. ನೋಡಿ, ಸ್ವಿಮ್ಮರ್ಸ್ ಕ್ಯಾನ್ ಫ್ಲೋಟ್ ಇನ್ ಬಿಕಾಸ್ ದ ಇನ್ಕ್ರೀಸ್ಡ್ ಸಾಲ್ಟ್ ಕಂಟೆಂಟ್ ಮೇಕ್ಸ್ ಇಟ್ ಡೆನ್ಸ್. ಓಕೆ, ನೋಡಿ, ದ ಮೇಜರ್ ಸೋರ್ಸ್ ಆಫ್ ಫ್ರೆಶ್ ವಾಟರ್ ಬಂದ್ಬಿಟ್ಟು, ಮೇಜರ್ ಸೋರ್ಸಸ್ ಯಾವುವು ಅಂದರೆ ರಿವರ್ಸ್, ಪಾಂಡ್ಸ್, ಸ್ಪ್ರಿಂಗ್ಸ್ ಅಂಡ್ ಗ್ಲಾಸಿಯರ್ಸ್ ಮೇಜರ್ ಸೋರ್ಸ್ ಆಫ್ ಫ್ರೆಶ್ ವಾಟರ್ಸ್ ಅಂತ ಕರಿತೀವಿ. ಅದೇ ಥರ ಓಷನ್ ಬಾಡೀಸ್ ಅಂಡ್ ದ ಸಿ ಕಂಟೆಂಟ್ ಸಾಲ್ಟಿ ವಾಟರ್. ತುಂಬ ಉಪ್ಪು ಲವಣಾಂಶ ಇರೋ ನೀರು ವಾಟರ್, ಇದು ಓಷನ್ ಬಾಡೀಸು ಮತ್ತು ಸಮುದ್ರ ಮತ್ತು ಸಾಗರ ಹೊಂದಿರುತ್ತೆ. The water of the ocean is salty or saline. It contains large amount of dissolved salts. ಏನಕ್ಕೆ ತುಂಬ ಅದು ಸಾಲ್ಟಿ ಆಗಿರುತ್ತೆ ಅಂದರೆ, ಡಿಸಾಲ್ವ್ಡ್ ಸಾಲ್ಟ್ಸ್ ಅದರಲ್ಲಿ ಲಾರ್ಜ್ ಅಮೌಂಟ್ ಆಗಿ ಇರೋದ್ರಿಂದ ಸೊ ಅದು ಉಪ್ಪಾಗಿ ಇರುತ್ತೆ. ನೋಡಿ, ಮೋಸ್ಟ್ ಸಾಲ್ಟ್ ಬಂದ್ಬಿಟ್ಟು ಸೋಡಿಯಂ ಕ್ಲೋರೈಡ್ ಆರ್ ದ ಕಾಮನ್, ನಾವೇನು ಟೇಬಲ್ ಸಾಲ್ಟ್ ಅಂತ ಕರಿತೀವಿ, ನಾವೇನು ಅಡುಗೆಗೆ ಯೂಸ್ ಮಾಡ್ತೀವಿ, ಅದು ಜಾಸ್ತಿ ಪ್ರಮಾಣದಲ್ಲಿ ಇರತಕ್ಕಂಥದ್ದು ಸೋಡಿಯಂ ಕ್ಲೋರೈಡ್. ಓಕೆ, ನೋಡಿ, ಅದೇ ರೀತಿ ನಾವು ಈ ಓವರ್ ಆಲ್ ಅರ್ಥಲ್ಲಿ ವಾಟರ್ ಡಿಸ್ಟ್ರಿಬ್ಯೂಷನ್ ಹೇಗಾಗಿದೆ ಅಂತ ನೋಡೋದಾದರೆ, ಟೋಟಲ್ ನಮ್ಮ ಓವರ್ ಆಲ್ ಅರ್ಥಲ್ಲಿ 100 ನೋಡಿ 3/4 ಸರ್ಫೇಸ್ ಕವರ್ಡ್ ಬೈ ವಾಟರ್. ನೋಡಿ, 4 ಪಾರ್ಟಲ್ಲಿ 3 ಪಾರ್ಟು ವಾಟರ್ನೇ ಇದೆ, ಇನ್ನು ಕೇವಲ ಒಂದು ಭಾಗದಲ್ಲಿ ಮಾತ್ರ ನಾವು ವಾಸ ಮಾಡ್ತಾ ಇದ್ದೀವಿ. ಸೊ ಅದೇ ಈ ಕಾರಣದಿಂದ ಇನ್ನು ನಮಗೆ ಎಷ್ಟು ವಾಟರ್, ಫ್ರೆಶ್ ವಾಟರ್ ಮತ್ತು ಸಲೈನ್ ವಾಟರ್ ಇದೆ ಅಂತ ನೋಡೋದಾದರೆ, ಓಷನ್ನಲ್ಲಿ ನಮಗೆ 97.3% ಬರೀ ಸಲೈನ್ ವಾಟರೇ ಇದೆ, 90.73% ಬರೀ ಓಷನ್ ವಾಟರೇ ಇದೆ ಭೂಮಿ ಮೇಲೆ. ಅದಾದಮೇಲೆ 2% ಐಸ್ ಕ್ಯಾಪ್ಸ್ ಇದೆ. ಆಮೇಲೆ ಗ್ರೌಂಡ್ ವಾಟರ್ ಬಂದ್ಬಿಟ್ಟು 0.68, ಫ್ರೆಶ್ ವಾಟರು 0.009, ಮತ್ತು ಇನ್ಲ್ಯಾಂಡ್ ಸಿ ಆ್ಯಂಡ್
ಸಾಲ್ಟ್ ಬಂದ್ಬಿಟ್ಟು 0.009, ಅಟ್ಮಾಸ್ಫಿಯರಿಕಲ್ಲಿ 0.0019% ಇದೆ, ಮತ್ತು ರಿವರ್ಸಲ್ಲಿ ಕೇವಲ 0.001% ಮಾತ್ರ ನಾವು ನೋಡ್ಬೋದು. ಓವರಾಲ್ ನಮಗೆ ಫ್ರೆಶ್ ವಾಟರ್ ಸಿಗೋದು ಅಂದರೆ ತುಂಬ ಕಮ್ಮಿ. ನೋಡಿ ಇಲ್ಲೇ ಆಯ್ತಲ್ಲ 97, 99.3 ಆದರೆ ನಮಗೆ ಸಿಗೋದು ಎಷ್ಟು ಪರ್ಸೆಂಟ್ ಆಯಿತು? ಬರೀ 7.7% ಮಾತ್ರ ಫ್ರೆಶ್ ವಾಟರು ಮಾನವನ ಉಪಯೋಗಕ್ಕೆ ಸಿಗ್ತಾ ಇದೆ. ಅದರಲ್ಲೂ ನಮಗೆ ಇದು ಐಸ್ ಕ್ಯಾಪ್ಸು ಅದೆಲ್ಲ ನಾವು ತೆಗೆದ್ರೂ ತುಂಬ ಕಮ್ಮಿ ಸಿಗುತ್ತೆ. ಓಕೆ, ನಾವು ಮಾರ್ಚ್ 22 ಮಾರ್ಚ್ 22ನ ವರ್ಲ್ಡ್ ವಾಟರ್ ಡೇ ಆಗಿ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಅದರ ಉದ್ದೇಶ ಅಂದರೆ ಕನ್ಸರ್ವ್ ವಾಟರ್ ಇನ್ ರೀಇನ್ಫೋರ್ಸ್ಡ್ ಇನ್ ದ ಡಿಫ್ರೆಂಟ್ ವೇಸ್. ವಾಟರ್ನ ಅತಿ ಹೆಚ್ಚು ಪ್ರಿಸರ್ವ್ ಮಾಡೋದಕ್ಕೆ, ಕನ್ಸರ್ವ್ ಮಾಡೋದಕ್ಕೋಸ್ಕರ ಮಾರ್ಚ್ 22ನ ನಾವು ವಾಟರ್ ಡೇ ಅಂತ, ವರ್ಲ್ಡ್ ವಾಟರ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಸೊ ನೋಡಿ, waves are formed when winds scrape across the ocean surface. The stronger the winds blow, the bigger the wave becomes. ಇದು ನೆಕ್ಸ್ಟ್ ಸ್ಲೈಡಲ್ಲಿ ನಾವು ನೋಡೋಣ ವೇವ್ಸ್ ಬಗ್ಗೆ. ಸೊ ಓಷನ್ ಸರ್ಕ್ಯುಲೇಷನ್ ಅಂದರೆ ಅದ್ರ ಬಗ್ಗೆ ನಾವು ಇಲ್ಲಿ ಕಾನ್ಸಂಟ್ರೇಟ್ ಮಾಡೋಣ. There is something magical about walking bare feet on a seashore. The wet sand on the beach, the cool breeze, and the seabirds' smell of the salt in the air and music of the waves. Everything is so fascinating. Unlike the calm water of ponds and lakes, okay, ocean water keeps moving continuously. ಅಂದರೆ ನೋಡಿ, ನಾವು ಇದರಲ್ಲಿ ಯಾವುದು ಏನಂತೀವಿ, ಶೋರ್ ಅಂದರೆ ತೀರ, ಸಮುದ್ರದ ತೀರದಲ್ಲಿ ಸೀಶೋರಲ್ಲಿ ಆರಾಮಾಗಿ ಬರೇ ಕಾಲಲ್ಲಿ ನಡ್ಕೊಂಡು ಹೋಗ್ಬೋದು. ಮತ್ತು ಆ ವೆಟ್ ಬೀಚಸಲ್ಲಿ ತಂಗಾಳಿ ಬರ್ತಿರುತ್ತೆ, ಸೀ ಬರ್ಡ್ಸ್ ಇರುತ್ತೆ, ಆ ಸ್ಮೆಲ್ ಆಫ್ ಸಾಲ್ಟಿ ಏರ್, ನೀರಿನ ಸಾಲ್ಟಿ ಏರ್ ವಾಸನೆ ಮುಗಿ ಬರ್ತಿರುತ್ತೆ. ಮತ್ತು ಏನು ವೇವ್ಸ್, ಅಲೆಗಳು ಸೌಂಡ್ ಬರ್ತಾ ಇರುತ್ತೆ. ಸೊ ಇದೆಲ್ಲ ಫ್ಯಾಸಿನೇಟಿಂಗ್ ಥರ ಕಾಣುತ್ತೆ. ಅನ್ಲೈಕ್ ಕಾಮ್ ವಾಟರ್, ಅಂದರೆ ಕಾಮ್ ವಾಟರ್ ಎಲ್ಲಿರುತ್ತೆ, ಪಾಂಡ್ಸ್ ಅಂಡ್ ಲೇಕಲ್ಲಿ ಬಿಟ್ಟರೆ ಓಷನ್ದಲ್ಲಿ ಈ ಥರ ನಾವು ನೋಡ್ಬೋದು. ಪಾಂಡ್ಸಲ್ಲಿ ಮತ್ತು ಲೇಕ್ಸಲ್ಲಿ ನಾವು ಈ ಥರ ನೋಡೋಕೆ ಹೋಗಲ್ಲ. ಸೊ ಅದಕ್ಕೆ ಏನಕ್ಕೆ ಅಂದರೆ ವಾಟರ್ ಕೀಪ್ಸ್ ಮೂವಿಂಗ್, ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಾನೇ ಇರುತ್ತೆ. ನೀವು ಪಾಂಡ್ಸಲ್ಲಿ, ಲೇಕ್ಸಲ್ಲಿ ನೀವು ಮೂಮೆಂಟ್ ನೋಡೋಕ್ಕಾಗಲ್ಲ. ನದಿಯಲ್ಲಿ ಮಾತ್ರ ವಾಟರ್ ಮೂಮೆಂಟ್ ನೋಡ್ಬೋದು, ಅದು ಗ್ರಾವಿಟೇಷನಲ್ ಫೋರ್ಸಿಂದ ಕೆಳಗಡೆ ಹೋಗ್ತಾ ಇರುತ್ತೆ. ಸೊ ಇಲ್ಲಿ ಕಂಟಿನ್ಯೂಸ್ ಆಗಿ ಮೂಮೆಂಟ್ ಇರೋದ್ರಿಂದ ಅದನ್ನು ನಾವು ವಾಟರ್ ಸರ್ಕ್ಯುಲೇಷನ್ ಅಂತ ನಾವು ಕರಿಬೋದು. ಬಟ್ ದ ಮೂಮೆಂಟ್ ದಟ್ ಅಕರ್ಸ್ ಇನ್ ಓಷನ್ ಕ್ಯಾನ್ ಬಿ ಬ್ರಾಡ್ಲಿ ಕ್ಯಾಟಗರೈಸ್ಡ್ ಆಸ್, ನೋಡಿ ನಾವು ಇನ್ನು ಯಾವ ರೀತಿ ಈ ಮೂಮೆಂಟ್ ಆಫ್ ಓಷನ್ ಇದೆಯಲ್ಲ, ಅದನ್ನ ನಾವು ವಾಟರ್ ಮೂಮೆಂಟ್ ಇರ್ಬೋದು ಅದರಲ್ಲಿ, ಅದನ್ನು ನಾವು ಯಾವ ಥರ ಕ್ಯಾಟಗರೈಸ್ ಮಾಡಿದ್ದೀವಿ ಅಂದರೆ 3 ಪಾರ್ಟ್ ಆಗಿ ಮಾಡಿದ್ದೀವಿ. ಒಂದು ವೇವ್ಸು, ಟೈಡ್ಸು ಆ್ಯಂಡ್ ಓಷನ್ ಕರೆಂಟ್ಸ್ ಆಗಿ 3 ಡಿಫ್ರೆಂಟ್ ಕ್ಯಾಟಗರೀಸ್ನ ನಾವು ಮಾಡಿದ್ದೀವಿ. ಅದರಲ್ಲಿ ಮೊದಲನೇದಾಗಿ ವೇವ್ಸ್. ನಾವೆಲ್ಲ ಸಣ್ಣ ಹುಡುಗರಿದ್ದಾಗ ಓಷನ್ ಅಂದರೆ ಸಮುದ್ರ ತೀರದಲ್ಲಿ ಬಾಲ್ ಆಟ ಆಡ್ತಿರ್ತೀವಿ. ಒಂದ್ಸಲಿ ಹೋಗಿ ಸಮುದ್ರದಲ್ಲಿ ಬಿದ್ದಾಗ ಆ ಅಲೆಗಳ ಹೊಡೆತಕ್ಕೆ ಮತ್ತೆ ಆ ಬಾಲ್ ನಮ್ಮ ಹತ್ರ ವಾಪಸ್ ಬರುತ್ತೆ. ಸೊ ಅದಕ್ಕೇನಂತೀವಿ ನಾವು ವೇವ್ಸ್. ಯಾಕೆ ಬರುತ್ತೆ ಅಂದರೆ ಆ ವೇವ್ಸ್ ಏನಿದೆ, ಅಲೆಗಳು ತಗೊಂಬಂದು ಮತ್ತೆ ಅದನ್ನ ದಡಕ್ಕೆ ಹಾಕ್ತೀವಿ. ಸೊ ವೆನ್ ದ ವಾಟರ್ ಆಫ್ ದ ಸರ್ಫೇಸ್ ಆಫ್ ದ ಓಷನ್ ರೈಸಸ್ ಆ್ಯಂಡ್ ಫಾಲ್ಸ್ ಆಲ್ಟರ್ನೇಟಿವ್ಲಿ, ದೇ ಆರ್ ಕಾಲ್ಡ್ ದ ವೇವ್ಸ್. ನೋಡಿ, ಅಲೆಗಳ ಏರಿಳಿತ ಏನಿರುತ್ತೆ ಅದನ್ನು ನಾವು ವೇವ್ಸ್ ಅಂತ ನಾವು ಕರಿತೀವಿ. ಸೊ ಡ್ಯೂರಿಂಗ್ ಸ್ಟ್ರಾಮ್ ಅಂದರೆ ನಮಗೆ ಬಿರುಗಾಳಿ ಎದ್ದಾಗ ಅಥವಾ ಚಂಡಮಾರುತ ಎದ್ದಾಗ, ದ ವಿಂಡ್ ಬ್ಲೋಸ್ ವೆರಿ ಹೈ ಸ್ಪೀಡ್ ಫ್ರಮ್ ದ ಫಾರ್ಮ್ ಹ್ಯೂಜ್ ವೇವ್ಸ್. ನೋಡಿ, ಈ ಗಾಳಿ ಎಷ್ಟು ಬರುತ್ತೆ ಅನ್ನೋದ್ರ ಮೇಲೆ, ಗಾಳಿ ಎಷ್ಟು ಪ್ರಮಾಣದಲ್ಲಿ ಬೀಸುತ್ತೆ ಅನ್ನೋದ್ರ ಮೇಲೆ ಈ ವೇವ್ಸ್ ಡಿಪೆಂಡ್ ಆಗಿರುತ್ತೆ. ಈ ಬಿರುಗಾಳಿ ಬಂದರೆ ಅಥವಾ ಚಂಡಮಾರುತ ಎದ್ದರೆ ವೇವ್ಸ್ನ ಏನು ತುಂಬ ಎತ್ತರ ಇರುತ್ತೆ ವೇವ್ಸು. ಸಮುದ್ರಕ್ಕೆ ಅಪ್ಪಳಿಸುವಂಥ ವೇವ್ಸು ತುಂಬ ಸ್ಪೀಡಾಗಿ ಬರೋದು ಮತ್ತು ಎತ್ತರವಾಗಿರುತ್ತೆ. ದೀಸ್ ಮೇ ಕಾಸ್ ಟ್ರೆಮೆಂಡಸ್ ಡಿಸ್ಟ್ರಕ್ಷನ್. ಇವು ನಮಗೆ ಅತಿಯಾದ ಡಿಸ್ಟ್ರಕ್ಷನ್ನ ಉಂಟು ಮಾಡ್ಬೋದು ಅಂತ ಹೇಳ್ತೀವಿ. ಅದೇ ರೀತಿ ನೋಡಿ, ಕೆಲವು ಸ್ಪೆಸಿಫಿಕ್ ಆಗಿ ಅರ್ಥ್ವೇಕ್ ಆಗೋದಿರ್ಬೋದು, ಅಂದರೆ ಓಷನ್ ಒಳಗೆ, ಅಥವಾ ವಾಲ್ಕೆನಿಕ್ ಎರಪ್ಷನ್ ಆಗೋದ್ರಿಂದ, ಮತ್ತು ಅಂಡರ್ ವಾಟರ್ ಅಂದರೆ ಓಷನ್ನಲ್ಲಿ ಲ್ಯಾಂಡ್ ಸ್ಲೈಡ್ ಆಗೋದ್ರಿಂದ, ದ ಅಮೌಂಟ್ ಆಫ್
ಅದೇನು ಮಾಡುತ್ತೆ, ಶಿಫ್ಟ್ಸ್ ಲಾರ್ಜ್ ಅಮೌಂಟ್ ಆಫ್ ಓಷನ್ ವಾಟರ್, ಅದೇನು ಅಮೌಂಟ್ ಆಫ್ ವಾಟರ್ನ ಅದನ್ನು ಮೇಲ್ಗಡೆ ಬೇರೆ ಕಡೆ ಶಿಫ್ಟ್ ಮಾಡುತ್ತೆ. ಸೊ ಆಗಿಂದ ನಮಗೆ ಸುನಾಮಿ ಅಲ್ಲ ನೋಡಿ ಅರ್ಥಬೇಕಾಗೋದ್ರಿಂದ ನಮಗೆ ಅದು ಓಷನ್ ಒಳಗೆ ಅರ್ಥಬೇಕಾಗೋದ್ರಿಂದ ಸುನಾಮಿ ಹ್ಯೂಜ್ ಟೈಡಲ್ ವೇವ್ಸ್ ಫಾರ್ಮ್ ಆಗುತ್ತೆ. ಅದನ್ನು ನಾವು ಸುನಾಮಿ ಅಂತ ಕರಿತೀವಿ. ಅದರ ಹೈಟ್ ದಟ್ ಮೇ ಬಿ ಎ ಹೈಟ್ ಆಸ್ 15 ಮೀಟರ್ಸ್ ತನಕ ಇರ್ಬೋದು. ಓಕೆ, ಇದುವರೆಗೂ ನಾವು ನೋಡ್ತಿರ್ತಕ್ಕಂಥ ಲಾರ್ಜೆಸ್ಟ್ ಸುನಾಮಿ ಎವರ್ ಮೆಜರ್ಡ್ ಬಂದ್ಬಿಟ್ಟು 150 ಮೀಟರ್ಸ್ ತನಕ ನಾವು ಮೆಜರ್ ಮಾಡಿದ್ದಾರೆ. ಓಕೆ, ಹೈಟ್. ದ ವೇವ್ಸ್ ಟ್ರಾವೆಲ್ಸ್ ಅಟ್ ದ ಸ್ಪೀಡ್ ಆಫ್, ಯಾವ ಸ್ಪೀಡಲ್ಲಿ ಸುನಾಮಿ ಅಂದರೆ ಯಾವ ಸ್ಪೀಡಲ್ಲಿ ಅದು ಟ್ರಾವೆಲ್ ಆಗುತ್ತೆ ಅಂದರೆ ಅರೌಂಡ್ 700 km/h ಅಲ್ಲಿ ಟ್ರಾವೆಲ್ ಆಗುತ್ತೆ. ನಾವು 2004ರಲ್ಲಿ ಇಂಡಿಯಾದಲ್ಲಿ ಬಂದಿರತಕ್ಕಂಥ ಸುನಾಮಿನ ನಾವು ಅಬ್ಸರ್ವ್ ಮಾಡ್ಬೋದು. ಎಷ್ಟು ಒಂದು ಡಿಸ್ಟ್ರಕ್ಟಿವ್ ಆಗಿ ಅದು ಇತ್ತು ಅಂತ. ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ಸಬ್ಮರ್ಜ್ ಆಗಿರ್ಬೋದು, ಅಥವಾ ಚೆನ್ನೈ ಕೋಸ್ಟಲ್ ಏರಿಯಾಸಲ್ಲಿ ಮಾಡಿರ್ತಕ್ಕಂಥ ಅನಾಹುತಗಳನ್ನ ನಾವು ಈಗಲೂ ನೋಡ್ಬೋದು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಟೈಡ್ಸ್. ಏನು ಡಿಫ್ರೆನ್ಸ್ ಟೈಡ್ಸಿಗೂ ಮತ್ತು ವೇವ್ಸ್ಗೆ ಏನು ಡಿಫ್ರೆನ್ಸ್ ಅಂದರೆ, ಗಾಳಿ ಯಾವ ಥರ ಬೀಸುತ್ತೋ ಅದರ ಮೇಲೆ ಫಾರ್ಮ್ ಆಗೋದು ಅಂತ ಅದು ನಾವು ಏನಂತ ಕರಿತೀವಿ, ವೇವ್ಸ್ ಅಂತ ಕರಿತೀವಿ. ಬಟ್ ಇಲ್ಲಿ ಟೈಡ್ಸ್ ಅಂತ ಬಂದಾಗ ಟೈಡ್ಸು ದಿನಕ್ಕೆ 2 ಸಲ ಮಾತ್ರ ನಿಮಗೆ ಗೊತ್ತಾಗೋದು. ಒಂದು, ದ ರಿದಮಿಕ್ ರೈಸ್ ಆ್ಯಂಡ್ ಫಾಲ್ ಆಫ್ ಓಷನ್ ವಾಟರ್ ಟ್ವೈಸ್ ಇನ್ ಎ ಡೇ ಇಸ್ ಕಾಲ್ಡ್ ಎ ಟೈಡ್. ಒಂದು ರಿದಮಿಕ್ ಇದರಲ್ಲಿ ಅಲೆಗಳೇನಂತೆ ಮೇಲಕ್ಕೆ ಹೋಗೋದು ಅಥವಾ ತುಂಬ ಕೆಳಗೆ ಹೋಗೋದು ಟ್ವೈಸ್ ಇನ್ ಎ ಡೇ ಅಲ್ಲಿ ಆಗೋಂಥ ಒಂದು ಏನಂತೀವಿ ಒಂದು ಕ್ರಿಯೆನ ನಾವು ಟೈಡ್ ಅಂತ ನಾವು ಕರಿತೀವಿ. ಇಟ್ ಈಸ್ ಎ ಹೈ ಟೈಡ್ ವೆನ್ ವಾಟರ್ ಕವರ್ಸ್ ಮಚ್ ಆಫ್ ದ ಶೋರ್ ಬೈ ರೈಸಿಂಗ್ ದ ಹೈಯೆಸ್ಟ್ ಲೆವೆಲ್. ರೈಸಿಂಗ್ ಇಟ್ಸ್ ಹೈಯೆಸ್ಟ್ ಲೆವೆಲ್. ತುಂಬ ಹೈಯೆಸ್ಟ್ ಲೆವೆಲ್ಗೆ ಹೋದಾಗ ಏನು ಅಲೆಗಳು ಹೊಡೆತ ತುಂಬ ಇರುತ್ತೆ, ಅದು ಶೋರ್ನ ಅಂದರೆ ತೀರಕ್ಕೆ ತುಂಬ ಅಪ್ಪಳಿಸುತ್ತೆ. ಅದೇ ರೀತಿ ಲೋ ಟೈಡ್ ಇದ್ದಾಗ ವಾಟರ್ ಫಾಲ್ಸ್ ಟು ಇಟ್ಸ್ ಲೋಯೆಸ್ಟ್ ಲೆವೆಲ್ಗೆ ಹೋಗುತ್ತೆ, ಮತ್ತು ಅದು ತೀರದಿಂದ ತುಂಬ ಹಿಂದೆ ನಾವು ನೀರು ಹೋಗೋದನ್ನ ನಾವು ಕಾಣ್ಬೋದು. ಓಕೆ, ಈ ಟೈಡ್ಸ್ಗೆ ಯಾವುದರಿಂದ ಈ ಟೈಡ್ಸ್ ಎಫೆಕ್ಟ್ ಆಗುತ್ತೆ ಅಂದರೆ, ಒಂದು ಗ್ರಾವಿಟೇಷನಲ್ ಪುಲ್ ಎಕ್ಸರ್ಟೆಡ್ ಬೈ ದ ಸನ್ ಅಂಡ್ ದ ಮೂನ್. ಈ ಸನ್ ಮತ್ತು ಮೂನಿಂದ ಏನು ಗ್ರಾವಿಟೇಷನಲ್ ಪುಲ್ ವರ್ಕ್ ಆಗುತ್ತೆ ಅದರಿಂದ ಈ ಟೈಡ್ಸ್ ಫಾರ್ಮ್ ಆಗುತ್ತೆ. ಓಕೆ, ಆನ್ ದ ಸರ್ಫೇಸ್ ಅಲ್ಲಿ ಈ ಗ್ರಾವಿಟೇಷನ್ ಪುಲ್ ಅಂದರೆ ನಾವು ಏನು ಹೇಳ್ಬೋದು, ಸೂರ್ಯನಲ್ಲಿರ್ತಕ್ಕಂಥ ಒಂದು ಗ್ರಾವಿಟೇಷನಲ್ ಪುಲ್ ಮತ್ತು ಚಂದ್ರದಲ್ಲಿರ್ತಕ್ಕಂಥ ಗ್ರಾವಿಟೇಷನಲ್ ಪುಲ್ ಪ್ರಕಾರ ಅದು ಓಷನ್ ಮೇಲೆ ಎಷ್ಟು ಪರಿಣಾಮ ಬೀಳುತ್ತೆ ಅನ್ನೋದ್ರ ಮೇಲೆ ಟೈಡ್ಸ್ ಫಾರ್ಮ್ನ ನಾವು ನೋಡ್ಬೋದು. ನೋಡಿ, ದ ವಾಟರ್ ಆಫ್ ದ ಅರ್ತ್ ಕ್ಲೋಸರ್ ಟು ದ ಮೂನ್ ಗೆಟ್ಸ್ ಪುಲ್ಡ್ ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ಮೂನ್ಸ್ ಗ್ರಾವಿಟೇಷನಲ್ ಫೋರ್ಸ್ ಅಂಡ್ ಕಾಸಸ್ ಅ ಹೈ ಟೈಡ್. ನೋಡಿ, ಚಂದ್ರನಿರ್ತಕ್ಕಂಥ ಒಂದು ಗುರುತ್ವಾಕರ್ಷಣ ಶಕ್ತಿ ಓಷನ್ ಮೇಲೆ ಆಕ್ಟ್ ಆಗೋದ್ರಿಂದ ನಾವು ಒಂದು ಹೈ ಟೈಡ್ನ ಅಂದರೆ ಇದು ಎತ್ತೆತ್ತರವಾದ ಅಲೆಗಳು ನಾವು ನೋಡ್ಬೋದು. ಅಂದರೆ ಕನ್ನಡದಲ್ಲಿ ಏನಂತೀವಿ, ಉಬ್ಬರವಿಳಿತ ಅಂತ ನಾವು ಕನ್ನಡದಲ್ಲಿ ಟೈಡ್ನ ಕರಿತೀವಿ. ಸೊ ಡ್ಯೂರಿಂಗ್ ಇದನ್ನು ನಾವು ಫುಲ್ ಮೂನ್ ಡೇ ಮತ್ತು ನ್ಯೂ ಮೂನ್ ಡೇ ಅಲ್ಲಿ ಮಾತ್ರ ನೋಡ್ಬೋದು. ಅಂದರೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ಮಾತ್ರ ನಾವು ಈ ಥರ ಒಂದು ಎಫೆಕ್ಟ್ನ ನಾವು ಸಮುದ್ರದಲ್ಲಿ ನೋಡ್ಬೋದು. ಸೊ ದ ಸನ್, ದ ಮೂನ್ ಅಂಡ್ ದ ಅರ್ತ್ ಆರ್ ಇನ್ ದ ಸೇಮ್ ಲೈನ್, ಒಂದು ಸೇಮ್ ಲೈನಲ್ಲಿ ಇರುತ್ತೆ, ಮತ್ತು ಆವಾಗ ಟೈಡ್ ಹೈಯೆಸ್ಟ್ ಇರುತ್ತೆ. ಈ ಚಿತ್ರದಲ್ಲಿ ನೀವು ನೋಡ್ಬೋದು. ನೋಡಿ, ಇಲ್ಲಿ ಸ್ಪ್ರಿಂಗ್ ಟೈಡ್ ಅಂತ ಏನಿದೆ ಇದರಲ್ಲಿ ಬಂದ್ಬಿಟ್ಟು ಟೈಡು ಅತಿಯಾಗಿ ಎತ್ತರದಲ್ಲಿ ಇರುತ್ತೆ. ನೋಡಿ, ಎಲ್ಲ ಮೂರು, ಒಂದು ಫುಲ್ ಮೂನ್ ಡೇ ಅಥವಾ ಇನ್ನೊಂದು ನ್ಯೂ ಮೂನ್ ಡೇ ಇಲ್ಲಿ ನೋಡ್ಬೋದು. ಅದೇ ಥರ ನೀಪ್ ಟೈಡ್ ಅಂತ ಒಂದಿದೆ. ನೋಡಿ, ಇಲ್ಲೇನಾಗುತ್ತೆ ಅಂದರೆ, ನೋಡಿ, ದೀಸ್ ಟೈಡ್ಸ್ ಆ ಟೈಡ್ಸ್ ನಾವೆಂತ ಕರಿತೀವಿ, ಸ್ಪ್ರಿಂಗ್ ಟೈಡ್ಸ್ ಅಂತ ನಾವು ಹೇಳಿದ್ದೀವಿ. ಅದೇ ಹೈಯೆಸ್ಟ್ ಟೈಡ್ನ ಮಾಡೋದು ಬಿಕಾಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಮೂನ್. ಬಟ್ ವೆನ್ ಮೂನ್ ಇನ್ ಇಟ್ಸ್ ಫಸ್ಟ್ ಆ್ಯಂಡ್ ಲಾಸ್ಟ್ ಕ್ವಾರ್ಟರ್, ಒಂದು ಮೊದಲನೇ ಕ್ವಾರ್ಟರು ಮತ್ತು ಲಾಸ್ಟ್ ಕ್ವಾರ್ಟರ್ ಏನು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಮಧ್ಯೆ ಬರುತ್ತೆ, ಆ 2 ಕ್ವಾರ್ಟರಲ್ಲಿ ದ ಓಷನ್ ವಾಟರ್ ಗೆಟ್ಸ್ ಡ್ರಾನ್ ಇನ್ ಡಯಾಗೋನಲಿ ಆಪೋಸಿಟ್ ಡೈರೆಕ್ಷನ್ ಟು ದ ಗ್ರಾವಿಟೇಷನಲ್ ಪುಲ್ ಆಫ್ ಸನ್ ಅಂಡ್ ಮೂನ್ ರಿಸಲ್ಟಿಂಗ್ ಇನ್ ಲೋ ಟೈಡ್ಸ್. ದೀಸ್ ಟೈಡ್ಸ್ ಆರ್ ಕಾಲ್ಡ್ ನೀಪ್ ಟೈಡ್ಸ್ ಅಂತ ನಾವು ಕರಿತೀವಿ. ನೋಡಿ,
ಈ ಫಸ್ಟ್ ಅಂಡ್ ಲಾಸ್ಟ್ ಕ್ವಾರ್ಟರಲ್ಲಿ ಗ್ರಾವ ಸನ್ ಗ್ರಾವಿಟೇಷನಲ್ ಪುಲ್ ಪುಲ್ಲಿಂದ ಈ ಟೈಡ್ಸ್ ತುಂಬ ಕಮ್ಮಿ ಕೆಳಗೆ, ಅಂದರೆ ಅಷ್ಟು ಹೈಟ್ ಇರಲ್ಲ, ಲೋ ಟೈಡ್ಸ್ ಫಾರ್ಮ್ ಆಗುತ್ತೆ. ಅದನ್ನು ನೀಫ್ ಟೈಡ್ಸ್ ಅಂತ ನಾವು ಕರಿತೀವಿ. ನೋಡಿ, ಈ ಹೈ ಟೈಡ್ಸ್ ನಮಗೆ ಏನಿಂದ ಹೆಲ್ಪ್ ಮಾಡುತ್ತೆ ಅಂದರೆ ನ್ಯಾವಿಗೇಷನಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ದೇ ರೈಸ್ ದ ವಾಟರ್ ಲೆವೆಲ್ ಕ್ಲೋಸ್ ಟು ದ ಶೋರ್ಸ್. ಅಂದರೆ ನಮಗೆ ಯಾರು ಸಮುದ್ರದಲ್ಲಿ ಶಿಪ್ಪಲ್ಲಿ ಹೋಗ್ತಾ ಇದ್ದರೆ ಅವರಿಗೆ ಹಾರ್ಬರಿಗೆ ಬರೋದಕ್ಕೆ ತುಂಬ ಈಸಿ ಆಗುತ್ತೆ. ದ ಹೈ ಟೈಡ್ಸ್ ಆಲ್ಸೋ ಹೆಲ್ಪ್ ಇನ್ ಫಿಶಿಂಗ್, ಇದು ತುಂಬ ಹೆಲ್ಪ್ ಮಾಡುತ್ತೆ. ಮೆನಿ ಮೋರ್ ಫಿಶ್ ಕಮ್ ಕ್ಲೋಸರ್ ಟು ದ ಶೋರ್ ಡ್ಯೂರಿಂಗ್ ದ ಹೈ ಟೈಡ್ಸ್. ಓಕೆ, ದಿಸ್ ಎನೇಬಲ್ಸ್ ಫಿಶರ್ಮನ್ ಟು ಗೆಟ್ ಎ ಪ್ಲೆಂಟಿಫುಲ್ ಕ್ಯಾಚ್. ಈ ಹೈ ಟೈಡ್ ಬರೋದ್ರಿಂದ ತುಂಬ ಫಿಶರ್ಮನ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ, ಜಾಸ್ತಿ ಒಂದು ಮೀನನ್ನ ಅವರು ಹಿಡಿಬೋದು. ಓಕೆ, ದ ರೈಸ್ ಆ್ಯಂಡ್ ಫಾಲ್ ಆಫ್ ವಾಟರ್ ಡ್ಯೂ ಟು ದ ಟೈಡ್ಸ್ ಈಸ್ ಬೀಯಿಂಗ್ ಯೂಸ್ಡ್ ಟು ಜನರೇಟ್ ದ ಎಲೆಕ್ಟ್ರಿಸಿಟಿ ಇನ್ ಸಮ್ ಪ್ಲೇಸಸ್. ಕೆಲವು ಪ್ಲೇಸಸ್ಗಳಲ್ಲಿ, ಕೆಲವು ದೇಶಗಳಲ್ಲಿ ಈ ಹೈ ಟೈಡ್ ಮತ್ತು ಫಾಲ್ ಆಫ್ ವಾಟರ್, ಅಂದರೆ ರೈಸ್ ಆ್ಯಂಡ್ ಫಾಲ್ ಆಫ್ ವಾಟರ್ ಉಬ್ಬರವಿಳಿತ ಏನಿದೆ ಅದರಿಂದ ಎಲೆಕ್ಟ್ರಿಸಿಟಿನೂ ಉತ್ಪಾದನೆ ಮಾಡ್ತಾ ಇದ್ದಾರೆ. ಸೊ ಲಾಸ್ಟ್ ಟಾಪಿಕ್ ಬಂದ್ಬಿಟ್ಟು ಓಷನ್ ಕರೆಂಟ್ಸ್ ಅಂತ. ಓಷನ್ ಕರೆಂಟ್ಸ್ ಅಂದರೆ ನೋಡಿ, ಓಷನ್ ಕರೆಂಟ್ಸ್ ಆರ್ ಸ್ಟ್ರೀಮ್ ಆಫ್ ವಾಟರ್ ಫ್ಲೋಯಿಂಗ್ ಕಾನ್ಸ್ಟೆಂಟ್ಲಿ ಆನ್ ದ ಓಷನ್ ಸರ್ಫೇಸ್ ಇಸ್ ಇನ್ ಡಿಫ್ರೆಂಟ್ ಡೈರೆಕ್ಷನ್. ನೋಡಿ, ಕಾನ್ಸ್ಟೆಂಟ್ ಆಗಿ ಒಂದು ಮೂಮೆಂಟ್ ಆಫ್ ಓಷನ್ ವಾಟರ್ ಏನಿದೆ, ನಾವನ್ನ ಮೂಮೆಂಟ್ ಆಫ್ ವಾಟರ್ ಫ್ರಮ್ ಒನ್ ಲೊಕೇಶನಿಂದ ಇನ್ನೊಂದು ಲೊಕೇಶನ್ಗೆ ಹೋಗೋದನ್ನ ನಾವು ಏನಂತ ಕರಿತೀವಿ? ಓಷನ್ ಕರೆಂಟ್ಸ್ ಅಂತ ಕರಿತೀವಿ. ದ ಓಷನ್ ಕರೆಂಟ್ಸ್ ಮೇ ಬಿ ವಾರ್ಮ್ ಆರ್ ಕೋಲ್ಡ್. ಇಟ್ ಮೇ ಬಿ ವಾರ್ಮ್ ಓಷನ್ ಕರೆಂಟ್ ಇರ್ಬೋದು ಅಥವಾ ಕೋಲ್ಡ್ ವಾಟರ್ ಓಷನ್ ಕರೆಂಟ್ಸ್ ಇರ್ಬೋದು. ಜನರಲಿ ನೋಡಿ, ವಾರ್ಮ್ ಓಷನ್ ಕರೆಂಟ್ಸ್ ಬಂದ್ಬಿಟ್ಟು ಕ್ರಿಯೇಟ್ ಆಗೋದು ಈಕ್ವೇಟರ್, ನಿಯರ್ ದ ಈಕ್ವೇಟರ್. ಅಲ್ಲಿಂದ ಅವು ಪೋಲ್ಗೆ ಮೂವ್ ಆಗುತ್ತೆ, ಮೂವ್ ಟುವರ್ಡ್ಸ್ ದ ಪೋಲ್. ಓಕೆ, ದ ಕೋಲ್ಡ್ ಕರೆಂಟ್ಸ್ ಕ್ಯಾರಿ, ಅದೇ ರೀತಿ ಕೋಲ್ಡ್ ಕರೆಂಟ್ಸ್ ಕ್ಯಾರಿ ವಾಟರ್ ಫ್ರಮ್ ದ ಪೋಲಾರ್ ಆರ್ ಹೈಯರ್ ಲ್ಯಾಟಿಟ್ಯೂಡ್ ಟು ಟ್ರೋಪಿಕಲ್ ಆರ್ ಲೋಯರ್ ಲ್ಯಾಟಿಟ್ಯೂಡ್ಸ್. ಅಂದರೆ ವಾಟರ್ ಕರೆಂಟ್ಸ್ ಪೋಲಾರ್ ಮತ್ತು ಹೈಯರ್ ಲ್ಯಾಟಿಟ್ಯೂಡ್ ಇರೋ ಜಾಗದಲ್ಲಿ ಕ್ರಿಯೇಟ್ ಆದರೆ ಅದು ಟ್ರೋಪಿಕಲ್ ಅಥವಾ ಲೋಯರ್ ಲ್ಯಾಟಿಟ್ಯೂಡ್ಸ್ ಇರೋ ಜಾಗಕ್ಕೆ ಮೂವ್ಮೆಂಟ್ ಆಗುತ್ತೆ. ಓಕೆ, ಸಿ ದ ಲ್ಯಾಬ್ರಡಾರ್ ಓಷನ್ ಕರೆಂಟ್ ಇಸ್ ದ ಕೋಲ್ಡ್ ಕರೆಂಟ್, ವೈಲ್ ಗಲ್ಫ್ ಸ್ಟ್ರೀಮ್ ಓಷನ್ ಕರೆಂಟ್ ಇಸ್ ದ ವಾರ್ಮ್ ಕರೆಂಟ್. ಲ್ಯಾಬ್ರಡಾರ್ ಓಷನ್ ಕರೆಂಟ್ನ ನಾವು ಕೋಲ್ಡ್ ಕರೆಂಟ್ ಅಂತ ಕರಿತೀವಿ. ಅದೇ ರೀತಿ ಗಲ್ಫ್ ಸ್ಟ್ರೀಮ್ ಇಸ್ ದ ನಾವೇನಂತ ಕರಿತೀವಿ? ವಾರ್ಮ್ ಕರೆಂಟ್ ಅಂತ ಕರಿತೀವಿ. ದ ಓಷನ್ ಕರೆಂಟ್ ಇನ್ಫ್ಲುಯೆನ್ಸಸ್ ದ ಟೆಂಪ್ರೇಚರ್ ಕಂಡೀಷನ್ಸ್. ನೋಡಿ, ಈ ಓಷನ್ ಕರೆಂಟು ಟೆಂಪ್ರೇಚರ್, ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿರೋ ಆ ಟೆಂಪ್ರೇಚರ್ನ ಇನ್ಫ್ಲುಯೆನ್ಸ್ ಮಾಡುತ್ತೆ. ಹೇಗೆ ಅಂದರೆ, ವಾರ್ಮ್ ಕರೆಂಟ್ಸ್ ಬ್ರಿಂಗ್ ಅಬೌಟ್ ವಾರ್ಮ್ ಟೆಂಪ್ರೇಚರ್ ಓವರ್ ದ ಲ್ಯಾಂಡ್ ಸರ್ಫೇಸ್. ಓಕೆ, ದ ಏರಿಯಾಸ್ ವೇರ್ ವಾರ್ಮ್ ಅಂಡ್ ಕೋಲ್ಡ್ ಕರೆಂಟ್ಸ್ ಮೀಟ್ ಪ್ರೊವೈಡ್ಸ್ ದ ಬೆಸ್ಟ್ ಫಿಶಿಂಗ್ ಗ್ರೌಂಡ್ಸ್ ಆಫ್ ದ ವರ್ಲ್ಡ್. ನೋಡಿ, ವಾರ್ಮ್ ಕರೆಂಟ್ ಎಲ್ಲಿ ಇರುತ್ತೋ ಅಲ್ಲಿ ಆ ಪ್ರದೇಶ ಸುತ್ತಮುತ್ತ ಆ ಒಂದು ವಾರ್ಮ್ ಟೆಂಪ್ರೇಚರು ಕ್ರಿಯೇಟ್ ಮಾಡುತ್ತೆ. ಮತ್ತು ಅದೇ ಥರ ಎಲ್ಲಿ ಎರಡು ವಾರ್ಮ್ ಆ್ಯಂಡ್ ಕೋಲ್ಡ್ ಕರೆಂಟ್ ಎಲ್ಲಿ ಮೀಟ್ ಆಗುತ್ತೋ ಅದನ್ನು ನಾವು ಬೆಸ್ಟ್ ಫಿಶಿಂಗ್ ಗ್ರೌಂಡ್ಸ್ ಆಫ್ ದ ವರ್ಲ್ಡ್ ಅಂತ ನಾವು ಕರಿಬೋದು. ಓಕೆ, ಸೀಸ್ ಅರೌಂಡ್ ಜಪಾನ್ ಆ್ಯಂಡ್ ಈಸ್ಟರ್ನ್ ಕೋಸ್ಟ್ ಆಫ್ ದ ನಾರ್ದರ್ನ್ ಅಮೇರಿಕಾ ಆರ್ ಸಚ್ ಎಕ್ಸಾಂಪಲ್ಸ್ ಇದಕ್ಕೆ. ದೆನ್ ದ ಏರಿಯಾಸ್ ವೇರ್ ವಾರ್ಮ್ ಆ್ಯಂಡ್ ಕೋಲ್ಡ್ ಕರೆಂಟ್ ಮೀಟ್ ಆಲ್ಸೋ ಎಕ್ಸ್ಪೀರಿಯನ್ಸ್ ಫಾಗಿ ವೆದರ್ ಮೇಕಿಂಗ್ ಇಟ್ ಡಿಫಿಕಲ್ಟ್ ಟು ನ್ಯಾವಿಗೇಷನ್. ಈ ವಾರ್ಮ್ ಮತ್ತು ಕೋಲ್ಡ್ ಕರೆಂಟು ಎಲ್ಲಿ ಮೀಟ್ ಆಗುತ್ತಲ್ಲ ಕೆಲವು ಕಡೆ ಅದು ಫಾಗಿ ವೆದರ್ನ ಕ್ರಿಯೇಟ್ ಮಾಡುತ್ತೆ. ಅದರಿಂದ ಸಮುದ್ರದಲ್ಲಿ ಹೋಗ್ತಾ ಇರೋರಿಗೆ ನ್ಯಾವಿಗೇಷನ್ಗೆ ತುಂಬ ಅದು ಪ್ರಾಬ್ಲಮ್ ಆಗುತ್ತೆ. ಸೊ ಇದು ಲಾಸ್ಟ್ ಟಾಪಿಕ್ ನೋಡ್ಬೋದು ನೀವು ಇಲ್ಲಿ. ಈ ರೆಡ್ಡಲ್ಲಿ ಏನು ತೋರಿಸ್ತಾ ಇದ್ದಾರೆ ಅದು ವಾರ್ಮ್ ಕರೆಂಟು, ಇಲ್ಲಿ ಕ್ರಿಯೇಟ್ ಆಗಿ ಪೋಲ್ ಟುವರ್ಡ್ಸ್ ಹೋಗುತ್ತೆ. ಪೋಲಲ್ಲಿ ಇಲ್ಲಿ ಕೆಲವು ಕಡೆ ಹೈಯರ್ ಲ್ಯಾಟಿಟ್ಯೂಡಲ್ಲಿ ಕ್ರಿಯೇಟ್ ಆಗಿರತಕ್ಕಂಥ ಒಂದು ಕೋಲ್ಡ್ ಕರೆಂಟು ಈ ಲೋಯರ್ ಲ್ಯಾಟಿಟ್ಯೂಡ್ಗೆ ಪಾಸ್ ಆಗ್ತಿರೋದನ್ನ ನಾವು ನೋಡ್ಬೋದು. ಓಕೆ, ಸೊ ಇಲ್ಲಿಗೆ ಈ ಚಾಪ್ಟರು ಮುಕ್ತಾಯ ಆಗುತ್ತೆ. ಸೊ ಎಲ್ಲರಿಗೂ ಅರ್ಥ ಆಗಿದೆ